ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೆರಿ ಗುಡ್. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಆ ಜಾಗನ ಮಾತ್ರ ಬಿಟ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಇವತ್ತು ರಿಜಿಸ್ಟ್ರೇಷನ್ ಆಗಬಾರ್ದು. ಸರಿ ಸರಿ, ಏನೇ ಅಪ್ಡೇಟ್ ಇದ್ರೂ ನನಗೆ ಹೇಳಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಅತ್ತೆ, ನಿಜ ಹೇಳಿ, ಆ ಜಾಗ ರಿಜಿಸ್ಟ್ರೇಷನ್ ಆಗದೆ ಇರೋ ಥರ ನೀವೇನಾದರೂ ಮಾಡಿಸಿದ್ದೀರಾ? ನಾನೇನು ಮಾಡ್ಸೋಕ್ಕಾಗತ್ತೆ? ಆ ಜಾಗನ ಬೇರೆ ಯಾರೋ ತಗೊಂಡ್ರು ಅಂತ ಹೇಳ್ತಿದ್ದಾರಲ್ವಾ, ಅದು ಯಾರು ಅಂತ ನನಗೇನು ಗೊತ್ತು ದೀಪಿಕಾ? ಅದ್ರ ಬಗ್ಗೆ ನನಗೆ ಎಳ್ಳಷ್ಟು ಗೊತ್ತಿಲ್ಲ. ತುಳಸಿಯವ್ರ ಹಣೆ ಬರದಲ್ಲಿ ಆ ಕಂಪನಿ ಅವ್ರ ಹೆಸರಿಗಾಗೋದಾಗಲಿ ಆ ಜಾಗ ಅವರಿಗಾಗೋದಾಗಲಿ ಬರ್ದಿಲ್ಲ ಅನ್ಸುತ್ತೆ. ಅದಕ್ಕೆ ಹೀಗಾಗಿದೆ. ಏನೋ ಅತ್ತೆ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅಬಿಗೆ ಆ ಕಂಪ್ನಿನ ನನ್ನ ಹೆಸ್ರಿಗೆ ಮಾಡಕ್ಕೆ ಹೇಳಿದ್ದೆ, ಆದರೆ ಅವನು ಆ ತುಳಸಿಯವ್ರ ಹೆಸರಿಗೆ ಮಾಡಕ್ಕೆ ಹೊರಟಿದ್ದ. ಈಗ ನೋಡಿ, ಕಂಪ್ನಿ ಮಾಡೋದಿರಲಿ, ಅದನ್ನು ಕಟ್ಟಕ್ಕೂ ಜಾಗ ಸಿಗದೆ ಇರೋ ಥರ ಆಗಿದೆ. ಇದಕ್ಕಿಂತ ಅವಮಾನ ಬೇಕಾ? ಅವಮಾನನ? ಯಾರಿಗ ಅವಮಾನ? ಮಾವ, ಅದು ಆ ಜಾಗ ಹೇಗಾದರೂ ಸರಿ ನಮಗೆ ಸಿಗಲೇಬೇಕು. ಅಭಿ ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಆ ಜಾಗ ನಮಗೆ ಸಿಗಲಿಲ್ಲ ಅಂದರೆ ನಮಗೆ ಅವಮಾನ ಆಗುತ್ತಲ್ಲ ಅಂತ ದೀಪಿಕಾ ಹೇಳ್ತಾ ಇದ್ಲು. ನೋಡು ದೀಪಿಕಾ, ನೀನೇನು ಯೋಚನೆ ಮಾಡಬೇಡ. ಅಭಿ ಹೋಗಿದ್ದಾನಲ್ಲ, ಆ ಜಾಗ ನಮಗೆ ಸಿಕ್ಕೇ ಸಿಗುತ್ತೆ. ತುಳಸಿ ಅವ್ರ ಹೆಸರಲ್ಲಿ ಕಂಪನಿ ಆಗೇ ಆಗುತ್ತೆ. ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ನೀನು ಹೋಗು. ಸರಿ ಅತ್ತೆ, ನಂಗೆ ಈಗ ಸ್ವಲ್ಪ ಸಮಾಧಾನ ಆಯ್ತು. ಬರ್ತೀನಿ. ಈಗಾಗಲೇ ಜಾಗ ಅದಕ್ಕೆ ಹೆಸರಿಗೆ ಅಗ್ರಿಮೆಂಟ್ ಆಗಿದೆ. ರಿಜಿಸ್ಟ್ರೇಷನ್ ಆಗೋದಕ್ಕೂ ಮುಂಚೆ ಬೇರೆ ಯಾರೋ ಅದನ್ನು ಕೊಂಡ್ಕೊಂಡಿದ್ದಾರೆ ಅಂದರೆ ಏನರ್ಥ? ಯಾರೋ ನಮ್ಮ ಮನೆ ವಿಷಯ ಎಲ್ಲ ಗೊತ್ತಿರೋರೆ ಇದನ್ನು ಮಾಡ್ತಿರೋದು. ನನಗೆ ಇದೆಲ್ಲದರ ಹಿಂದೆ ನಿನ್ನ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ಅನ್ನಿಸ್ಬೇಕಾದ್ದೆ. ಏನು ಮಾಡೋದು? ಒಳ್ಳೆಯವ್ರಿಗೆ ಇದು ಕಾಲ ಅಲ್ಲ. ನಾನು ದೀಪಿಕಾ ಈ ಜಾಗ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅಂತ ಬೇಜಾರಲ್ಲಿ ಮಾತಾಡ್ತಾ ನಿಂತಿದ್ವಿ. ಅಂಥದ್ರಲ್ಲೂ ನಿಮಗೆ ನನ್ನ ಮೇಲೇನೆ ಅನುಮಾನನಾ? ಈ ಮನೇಲಿ ಏನೇ ಕೆಟ್ಟದಾದ್ರೂ ಅದೆಲ್ಲದಕ್ಕೂ ನಾನೇ ಕಾರಣ ಆಗಿರ್ತೀನಿ ಅಲ್ವಾ? ಅಡುಗೆಯಲ್ಲಿ ಖಾರ ಜಾಸ್ತಿ ಆಗಲಿ, ಬಾತ್ರೂಮಲ್ಲಿ ಯಾರಾದರೂ ಜಾರ್ ಬೀಳಲಿ, ಯಾವುದಾದ್ರೂ ಗಿಡ ಬಾಡ್ ಹೋಗಲಿ, ಒಣಗಿರೋ ಬಟ್ಟೆ ಗಾಳಿಗೆ ಹಾರ್ ಹೋಗಲಿ, ಒಟ್ಟಿನಲ್ಲಿ ಎಲ್ಲದಕ್ಕೂ ನಾನೇ ಕಾರಣ ಆಗಿರ್ತೀನಿ ಅಲ್ವಾ? ನಿಮ್ಮ ಮಾತು ಕೇಳಿದ್ರೆ ನಗು ಬರುತ್ತೆ ರೀ. ಯಾಕೆ ಹೀಗೆ ಮಾತಾಡ್ತೀರಿ? ಈಗಷ್ಟೇ ನೀವು ಹುಷಾರಾಗಿದ್ದೀರಿ, ನಿಮ್ಮ ತಲೆ ಸರಿ ಹೋಗಿದೆ. ನೀವು ಹೀಗೆ ಮಾತಾಡೋದನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ಮತ್ತೆ ನಿಮ್ಮ ತಲೆ ಹಾಳಾಗಿದೆ ಅಂತ ಅಂದ್ಕೋತಾರೆ. ಅರ್ಥ ಆಯ್ತಾ? ಏಯ್, ನೀನು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಇನ್ನೊಬ್ರಿಗೆ ಸೈಟ್ ಹೇಗೋ ಮಾರಕ್ಕಾಗುತ್ತೆ? ನೋಡಿ ಸರ್, ನಮ್ಗೆ ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಸೇಲ್ ಮಾಡ್ತೀವಿ. ಆ ಹೆಂಗಸು ಜಾಸ್ತಿ ಕೊಡ್ತೀನಿ ಅಂದರು. ನೀವು ಕೋಟ್ ಮಾಡೋಕ್ಕಿಂತ ಹೆಚ್ಚಾಗಿ ಲಕ್ಷಾಂಗಟ್ಲೆ ಅವ್ರು ಕೋಟ್ ಮಾಡಿದ್ದಾರೆ. ಹೀಗಿರ್ಬೇಕಾದ್ರೆ ಅವ್ರಿಗೆ ತಾನೇ ಕೊಡಬೇಕು ಜಾಗ. ಅಂದರೆ ದುಡ್ಡು ಸಿಗುತ್ತೆ ಅಂದರೆ ಏನು ಬೇಕಾದರೂ ಮಾಡ್ತೀರಾ? ನಾವು ಮಾಡ್ತಾ ಇರೋ ಕೆಲಸನೇ ದುಡ್ಡುಗೋಸ್ಕರ ಅಲ್ವಾ ಸರ್? ಜಾಸ್ತಿ ದುಡ್ಡು ಯಾವ ಕಡೆ ಸಿಗುತ್ತೋ ಆ ಕಡೆ ಜಾರ್ಕೋತೀವಿ. ನೀನು ಜಾರ್ಕೋತೀನಿ ಅಂದ ತಕ್ಷಣ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಾವು ಆ ಜಾಗ ತಗೋಬೇಕು ಅಂತ ಡಿಸೈಡ್ ಆಗಿದ್ದೀವಿ, ತಗೋತೀವಿ. ನೀನು ಆ ಜಾಗನ ಬೇರೆಯವ್ರಿಗೆ ಮಾರ್ತಿರೋದು, ಆ ಜಾಗದ ಓನರ್ಗೆ ಗೊತ್ತಾ? ಅವ್ರಿಗೇನಾಗ್ಬೇಕು ಸರ್? ಜಾಗ ಸೇಲ್ ಆಗಬೇಕು, ದುಡ್ಡು ಬರಬೇಕು. ಯಾರಿಗೆ ಮಾರೋದ್ರೆ ಅವ್ರಿಗೇನಂತೆ? ನಿಮಗೆ ಬೇಕಾದ್ರೆ ನಾನು ಕೊಡಿಸ್ತೀನಿ ಬಿಡಿ ಬೇರೆ ಕಡೆ ಜಾಗನ. ನಾವೀಗಾಗಲೇ ಆ ಜಾಗ ಒಪ್ಕೊಂಡಿದ್ದಾಗಿದೆ. ಅದ್ಯಾರೋ ಹೆಂಗಸು ಅಂದ್ಯಲ್ಲ, ಅವ್ರಿಗೆ ಬೇಕಾದ್ರೆ ಬೇರೆ ಜಾಗ ಕೊಡಿಸು. ನಮಗೆ ನಾಳೆ ಈ ಜಾಗ ರಿಜಿಸ್ಟರ್ ಆಗಬೇಕು ಅಷ್ಟೇ. ಅದೆಲ್ಲ ಆಗಲ್ಲ ರೀ. ಎಲ್ಲಿಂದ ಹೊರಡಿ, ಜಾಗ ಸೇಲ್ ಆಗಿದೆ ಅಂತ ಹೇಳ್ದೆ ತಾನೆ? ಏಯ್, ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ರಸ್ತೆಯಲ್ಲಿ ಈ ಥರ ನಿಂತ್ಕೊಂಡು ಜಗಳ ಆಡೋದು ಸರಿಯಲ್ಲ.
ಸಮಾಧಾನವಾಗಿ ಕೇಳಿದ್ರೆ ಕೆಲಸ ಆಗುತ್ತೆ. ಅದೇ ಮತ್ತೆ ಅವ್ರಿಗೆ ಸರಿಯಾಗಿ ಹೇಳಿ ಅದನ್ನು. ಹೇಳ್ತೀನಿ ಸರ್, ಆದರೆ ತಾವು ಮಾಡ್ತಿರೋದೇನೋ ಲೀಗಲ್ ಡಾಕ್ಯುಮೆಂಟ್ಸ್ ಇದ್ರೂ ಜಾಗನ ಬೇರೆಯವ್ರಿಗೆ ಮಾರಕ್ಕೆ ಹೇಗೆ ಸಾಧ್ಯ? ನಡೀರಿ, ಓನರ್ ಹತ್ರನೇ ಮಾತಾಡೋಣ. ಓನರ್ ಹತ್ರನ ನಾನು ಯಾಕೆ ಬರಬೇಕು? ನಿಮಗೆ ಈ ಜಾಗ ಕೊಡಲ್ಲ ಅಂದಮೇಲೆ ಮುಗಿದೋಯ್ತು. ನಿಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಹೊರಡಿ ನೀವು. ಇವಾಗ ನೀನು ಸುಮ್ಮನೆ ಬಂದರೆ ಸರಿ, ಇಲ್ಲ ಅಂದರೆ ಏನ್ರಿ ಮಾಡ್ತೀರಾ? ಹೆದರ್ಸ್ತೀರಾ? ಇಂಥದ್ದನ್ನೆಲ್ಲ ನೋಡ್ಕೊಂಡೆ ನಾವು ರಿಯಲ್ ಎಸ್ಟೇಟಿಗೆ ಬಂದಿರೋದು. ಹೌದಾ ಅಣ್ಣ? ಸರಿ ಬಿಡಿ, ನೀವು ತುಂಬ ದೊಡ್ಡವರು ಅನ್ಸುತ್ತೆ, ಅವ್ರಿಗೆ ಗೊತ್ತಾಗಲಿಲ್ಲ. ಛೇ, ಏನಾಯ್ತು ಇವನಿಗೆ? ಇವನ ಹತ್ರನೂ ಬೇಡ್ಕೋಬೇಕಾ? ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದರೆ ಈಗ ಕಾರ್ ಹತ್ತಿ ಓನರ್ ಹತ್ರ ಹೋಗಿ ಅಲ್ಲೇ ಮಾತಾಡೋಣ. ಸೈಟ್ ಯಾರಿಗೆ ಸೇರಬೇಕು ಅಂತ ಲೀಗಲ್ ಡಾಕ್ಯುಮೆಂಟ್ಸ್ ಇದ್ದರೆ ಅವ್ರಿಗೆ ಸೇರುತ್ತೆ. ಬನ್ನಿ. ಬರಲ್ಲ ಅಂತ ಹೇಳಿಲ್ವಾ? ಒಂದ್ಸಲ ಅರ್ಥ ಆಗಲ್ವಾ? ಬರಲ್ಲ ಅಂತಂದರೆ ಹೊಡೆದ ತಗೊಂಡು ಹೋಗ್ತೀವಿ. ಮರ್ಯಾದಿಂದ ಹತ್ತ ಕಾರ್. ಬಾ, ದೊಡ್ಡದಾಗೆ ಪಾಠ ಕಲಿಸ್. ಅಮ್ಮೋರೆ, ಈ ಮನೇಲಿ ಎಲ್ಲರೂ ಎಷ್ಟು ಒಳ್ಳೆಯವರು. ಎಂಥದೇ ಕಷ್ಟ ಅಂತ ಬಂದರೂ ಸಹಾಯ ಮಾಡ್ತೀರಾ. ಭೇದ ಭಾವ ಇಲ್ಲದೆ ನಮ್ಮ ಮಗುನ ತಮ್ಮ ಮಗು ಥರ ನೋಡ್ಕೋತಾರೆ. ಆಶಾ, ಬಡತನ ಆಗಲಿ ಶ್ರೀಮಂತಿಕೆ ಆಗಲಿ ಯಾವತ್ತೂ ಶಾಶ್ವತ ಅಲ್ಲ. ನಾನು ಬಡವ, ನಾನು ಶ್ರೀಮಂತ ಅಂತ ಹೇಳ್ಕೊಳ್ಳೋದಕ್ಕೂ ಮೊದಲು ನಾನು ಮನುಷ್ಯ ಅಂತ ಹೇಳ್ಕೊಳ್ಳೋ ಥರ ಬದುಕಬೇಕು. ಇತ್ತೀಚೆಗೆ ಮನುಷ್ಯರಲ್ಲಿ ಮನುಷ್ಯತ್ವನೇ ಕಳೆದು ಹೋಗ್ತಾ ಇದೆ. ನಾವು ಮನುಷ್ಯತ್ವ ಉಳಿಸ್ಕೊಂಡ್ರೇನೆ ದೇವ್ರು ನಮ್ಗೆ ಈ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗೋದು. ನಿಜ ಅಮ್ಮೋರೆ, ಆದರೂ ನಾವು ಮನೆ ಕೆಲಸ ಮಾಡೋರು, ನೀವು ದೊಡ್ಡವರು. ನೋಡು, ಇದನ್ನೇ ಬೇಡ ಅನ್ನೋದು. ಮಾಡೋ ಕೆಲಸ ಯಾವುದೇ ಆಗಿರ್ಬೋದು, ಅದರಲ್ಲಿ ಮೇಲು ಕೀಳು ಅನ್ನೋದು ಇರಬಾರ್ದು. ನೀನು ನಮ್ಮನ್ನ ದೊಡ್ಡವರು ಅಂತೀಯ, ನಾವು ಇನ್ನೊಬ್ರನ್ನ ದೊಡ್ಡವರು ಅಂತೀವಿ, ಅವರು ಮತ್ತೊಬ್ರನ್ನ ದೊಡ್ಡವರು ಅಂತಾರೆ. ದುಡ್ಡಿರೋರೆಲ್ಲ ದೊಡ್ಡವರಾಗೋ ಹಾಗಿದ್ದಿದ್ರೆ ಈ ಪ್ರಪಂಚದಲ್ಲಿ ದುಡ್ಡಿಗಷ್ಟೇ ಬೆಲೆ ಇರ್ತಾ ಇತ್ತು. ಪ್ರೀತಿಗಾಗಲಿ ವಿಶ್ವಾಸಕ್ಕಾಗಲಿ ಸಂಬಂಧಗಳಿಗಾಗಲಿ ಬೆಲೆನೇ ಇರ್ತಾ ಇರಲಿಲ್ಲ. ದೊಡ್ಡೋರು ಅಂದರೆ ದುಡ್ಡಿರೋರಲ್ಲ, ಒಳ್ಳೆ ಮನಸ್ಸಿರೋರು. ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಮ್ಮವ್ರೆ. ನಿಮ್ಮ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಕವಿ ಅಣ್ಣವರು ನನ್ನ ಮಗಳನ್ನ ಪ್ರೀತಿಯಿಂದ ಆಟ ಆಡಿಸ್ತಾ ಇದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.